ಹಾಗಾಗಿ ಮೂರನೇ ಏಕದಿನ ಪಂದ್ಯ ಅಫ್ಘಾನಿಸ್ತಾನ ಮತ್ತು ಭಾರತದ ಪಂದ್ಯದ ಹೈಲೈಟ್ಸ್ ಹೇಳಬೇಕಂದ್ರೆ ಮೊದಲೇ ಫೈಬರು ಪ್ರಸಿದ್ಧ ಕೃಷ್ಣ ಅವರು ಇವತ್ತು ಮೊದಲೇ ಸ್ಪೆಲ್ಲು 5 ಓವರು 6 ರನ್ನು 4 ವಿಕೆಟು. ಇದು ನಮ್ಮ ಜಹೀರ್ ಖಾನ್ 2011 ವಿಶ್ವಕಪ್ ಮೊದಲು ಅವರು 5 ಓವರ್ 6 ರನ್ನಿಗೆ 1 ವಿಕೆಟ್ ಹೋಗ್ತಿದ್ರು, ಅದನ್ನು ನೆನಪಿಸುತ್ತೆ. ಆಮೇಲೆ ಸುನಿಲ್ ಜೋಶಿ, ಕರ್ನಾಟಕದವರಾದ ಸುನಿಲ್ ಜೋಶಿ ಅವರು 6ಕ್ಕೆ 5 ವಿಕೆಟ್ ಕ್ಷಣವನ್ನು ನೆನೆಸಿತ್ತು. ಬಟ್ ಪವರ್ ಪ್ಲೇ ಆದಮೇಲೆ ಅವ್ರದ್ದು ಜಾಸ್ತಿ 23ಕ್ಕೆ 5 ಕೊಡ್ತಾರೆ. ಅದೇ ರೀತಿ ಹಜ್ಮತುಲ್ಲಾ ಅವರು ಕ್ಯಾಪ್ಟನ್, ಅವ್ರದ್ದು ಮೊದಲನೇ ಶತಕ ಇವತ್ತು. ಅವರು ಶತಕ ಹೊಡೆದಿರಲಿಲ್ಲ, ಇವರು ಫೈಬರ್ ಹೊಡೆದಿರಲಿಲ್ಲ. ಇಬ್ಬರು ಅವ್ರು ಶತಕ ಹೊಡಿತಾರೆ, ಇವರು ಫೈಬರ್ ಹೊಡಿತಾರೆ. ಒಟ್ಟಾರೆ 218 ರನ್ ಟಾರ್ಗೆಟನ್ನು ರೀಚ್ ಮಾಡಬೇಕಾಗಿದೆ. ಅದು ಬಿಟ್ಟರೆ ನಿನ್ನೆ ಮಹಿಳಾ ನ್ಯೂಜಿಲ್ಯಾಂಡ್ ತಂಡ ನಿನ್ನೆದು ಹ್ಯಾಟ್ರಿಕ್ ಸೋಲ್ ಆಗ್ತಿತ್ತು, ಜಸ್ಟ್ 4 ರನ್ನಿಂದ ಬಚಾವಾಗಿದ್ದಾರೆ ಐರ್ಲೆಂಡ್ ಮಹಿಳಾ ತಂಡದ ವಿರುದ್ಧ. ಸೂಜಿ ಬೇಟ್ಸ್ ಅವರು ಬ್ಯಾಟಿಂಗ್ ಮತ್ತು ಬಾಲಿಂಗಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ದಕ್ಕೆ ಮೊದಲ ಗೆಲುವು ಸಾಧಿಸ್ತಾರೆ. ಇವತ್ತು ಇಂಗ್ಲೆಂಡು ಮತ್ತು ನ್ಯೂಜಿಲ್ಯಾಂಡ್ ವಿರುದ್ಧ 2ನೇ ಟೆಸ್ಟಲ್ಲಿ 445 ಒಟ್ಟು ಲೀಡ್ ತೊಗೊಂಡಿದೆ. ನಿಕೋಲಸ್ ಸೆಂಚುರಿ ಹೊಡಿದ್ದಾರೆ, 121 ರನ್ನು. ಮತ್ತು ರವೀಂದ್ರ ಅವರು 76, 66 ಅಜೇಯವಾಗಿ ಉಳಿದಿದ್ದಾರೆ. ಯಾರು ಇವರು? ನಮ್ಮ ಮಿಚಲ್ ಅವರು. ಒಟ್ಟಾರೆ ಟೋಟಲ್ಲು 4ನೇ ದಿನದ ಲಂಚು ಇನ್ನೂ ಒಂದು 1 ಸೆಷನ್ ಆಡಿ ಅವ್ರಿಗೆ ಕೊಟ್ಟರೆ ಈ ಪಂದ್ಯ ನ್ಯೂಜಿಲ್ಯಾಂಡ್ದವ್ರಿಗೆ ಗೆಲ್ಲಕ್ಕೆ 90% ಹೋಪ್ಸ್ ಇದೆ ಅಂತ ಹೇಳ್ತಾ ಆಸ್ಟ್ರೇಲಿಯಾದವರು 218 ರನ್ನು ಮಹಿಳಾ ತಂಡ ನೆದರ್ಲ್ಯಾಂಡ್ಸ್ ವಿರುದ್ಧ. ಇವತ್ತು ಮೂನಿ ಅವರು ಅರ್ಧಶತಕ ಹೊಡಿತಾರೆ, ರಿಟೈರ್ಡ್ ಹರ್ಟ್ ಆಗ್ತಾರೆ. ಇವತ್ತು ಕ್ಲೀನ್ ಸ್ವೀಪ್ ಮಾಡ್ತಾರೆ ಭಾರತದವರು ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.